ನಮಸ್ಕಾರ. ಈಗಿನ ವಿಚಾರ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಸಾಲದ ಸೌಲಭ್ಯ ಎಲ್ಲ ಬ್ಯಾಂಕಿಂದನೂ ಕೊಡ್ತಾ ಇದ್ದಾರೆ. ಈ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ. ಏನಪ್ಪ ಅಂದರೆ ಶಿಶು, ಕಿಶೋರ ಮತ್ತು ತರುಣ 3 ಥರ ಇದೆ. ಈಗ ತರುಣ ಸ್ಕೀಮ್, ತರುಣ ಯೋಜನೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ. ಎಲ್ಲ ಬ್ಯಾಂಕಲ್ಲೂ ಅರ್ಜಿ ತಗೊಳ್ಬೋದು. ಅದಕ್ಕೆ ಬೇಕಾಗಿರುವಂಥ ಕಾಗದ ಪತ್ರಗಳು ಏನಪ್ಪ ಅಂದರೆ GST ಸರ್ಟಿಫಿಕೇಟ್, GST ರಿಜಿಸ್ಟರ್ ಆಗಿರುವಂಥ ಸರ್ಟಿಫಿಕೇಟು, ಮತ್ತು ಆಧಾರ್ ಕಾರ್ಡ್, ಮತ್ತು ಪ್ಯಾನ್ ನಂಬರ್. GST ಇದೆ ಇಲ್ಲ 2 ಥರನೂ ಇದೆ. GST ಇರೋರು ಅದನ್ನು ಕೊಡಬಹುದು. GST ಇಲ್ಲದೆ ಇರೋರು ಉದ್ಯಮ್ ಆಧಾರ್ ಅದನ್ನು ತಗೊಂಡು ಅದನ್ನು ಉಪಯೋಗಿಸ್ಕೋಬಹುದು. ಇದು ಅಂಗಡಿ ಇಟ್ಕೊಂಡಿರೋರು, ವ್ಯಾಪಾರಸ್ಥರಿಗೆ ಇದು ಸಾಲದ ಸೌಲಭ್ಯ ಇದೆ. ಮತ್ತು ಏನಪ್ಪ ಇದರಲ್ಲಿ ಒಂದು ಅನುಕೂಲ ಅಂದರೆ 5 ರಿಂದ 10 ಲಕ್ಷದವರೆಗೆ ಸಾಲ ಕೊಡ್ತಾರೆ. ಇದನ್ನು ತಗೊಂಡು ನಾವು ಪ್ರತಿಯೊಂದು ವ್ಯಾಪಾರಕ್ಕಾಗಲಿ ಇಲ್ಲ ಹೊಸದಾಗಿ ಶುರು ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಇದರಲ್ಲಿ ಏನಪ್ಪ ಅಂತಂದರೆ ಇಂಟ್ರೆಸ್ಟ್, ಬಡ್ಡಿ ತುಂಬ ಕಮ್ಮಿ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ, ತುಂಬ ಕಮ್ಮಿ ಇರುತ್ತೆ. ಇದನ್ನು ವ್ಯಾಪಾರಕ್ಕಾಗಲಿ ಇಲ್ಲ ಹೊಸದಾಗಿ ಶುರು ಮಾಡೋ ವ್ಯಾಪಾರಕ್ಕಾಗಲಿ ಉಪಯೋಗಿಸ್ಕೋಬಹುದು. ಇದಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳು ಏನಿದೆ, GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಒಂದು, ಮತ್ತು ಆಧಾರ್ ನಂಬರ್, ಮತ್ತು ಪ್ಯಾನ್ ಕಾರ್ಡ್ ಅದರ ನಂಬರು, ಮತ್ತು ನೀವು ವಾಸ ಮಾಡುವಂಥ ಸ್ಥಳದ ವಿವರ, ಮತ್ತು ಅಂಗಡಿ ವಿವರಗಳು, ಮತ್ತು ಈ ಮಾಲೀಕರು, ನೀವು ಬಾಡಿಗೆ ತೊಗೊಂಡಿದ್ದರೆ ಅದರ ಮಾಲೀಕರ KYC ಅಂತ ಏನು ಹೇಳ್ತೀವಿ ಅವರ ವಿವರ ಕೊಡಬೇಕು. ಮತ್ತು 3 ವರ್ಷದ ಬ್ಯಾಲೆನ್ಸ್ ಶೀಟ್, ಈಗ ನಡೀತಾ ಇರೋ ವರ್ಷ ಇಲ್ಲ ಇದಕ್ಕೆ ಹತ್ತಿರದ ವರ್ಷ, ಅದಕ್ಕೆ ಹಿಂದಿನ 2 ವರ್ಷ, 3 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಡಬೇಕು. ಮತ್ತು ಒಂದು ಫೋಟೋ, ಉದ್ಯಮ್ ಆಧಾರ್, ಪ್ಯಾನ್ ಮತ್ತು ಫೋಟೋ, ಪಾರ್ಸಿಲ್ ತಗೊಳ್ಳಿ. ಮತ್ತು ಎಲ್ಲವನ್ನು ತೊಗೊಂಡು ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಅರ್ಜಿನ ಭರ್ತಿ ಮಾಡಿ ಅಲ್ಲೇ ಸಲ್ಲಿಸ್ಬೋದು. ಅದನ್ನು ತಗೊಂಡು ಕುಲಕುಶಾಗಿ ನೋಡ್ತಾರೆ, ಯಾವುದು ಸರಿ ಇದೆ ಸರಿ ಇಲ್ಲ ಅಂತ ಅವರು ತಿಳಿಸ್ತಾರೆ ನಿಮಗೆ. ಮತ್ತು ಇನ್ನೇನಾದರೂ ಅವಶ್ಯಕತೆ ಇದ್ದರೆ ತಿಳಿಸ್ತಾರೆ. ಫೋನ್ ಮುಖಾಂತರ ತಿಳಿಸ್ಬೋದು, ಇಲ್ಲಾಂದರೆ ಮ್ಯಾನೇಜರ್ನ ಸಂಪರ್ಕ ಮಾಡಿದ್ರೆ ಅವರು ತಿಳಿಸ್ತಾರೆ. ಇನ್ನೂ ಏನಾದರೂ ಅದರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂತಂದರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ. ನಮ್ಮ ಬ್ಯಾಂಕು ಪ್ರತಿಯೊಂದು ಸದೃಢವಾಗಿದೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಂತ ಹೇಳಿ ಮಾಡಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಇದು ಉಪಯೋಗ ಆಗುವಂಥ ಒಂದು ಯೋಜನೆ ಆಗಿದೆ. ಮುಂದೆ ಇನ್ನೂ 2 ಯೋಜನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ.